3 ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡಗಿಗೆ ಬಂದರು. ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಅಂತ ಹೇಳಿ ಮಾಡ್ತೀವಿ ಅಂತ ಹೇಳಿ ಬಂದು ಬಹಳ ಅದ್ಭುತವಾದಂಥ ಭಾಷಣವನ್ನು ಕೂಡ ಕೊಟ್ಟೋಗಿದ್ದಾರೆ. ಅದರೊಳಗಡೆ ಮಿಸ್ಟರ್ ಪ್ರತಾಪ್ ಸಿಂಹ ಎಷ್ಟು ಕೊಡಿಸಿದೆಯಪ್ಪ ಬರ ಪರಿಹಾರದಲ್ಲಿ ಅಂತ ಕೇಳಿದರು. ಏನು ಮಾಡಿರಿ, ಬೋಪಯ್ಯ ಮತ್ತು ಅಪ್ಪಚ್ಚುರಾಂಜನೇಯನ್ನು ಕಡಿದು ಕಟ್ಟ ಹಾಕಿದಾರ ಅಂತ ಹೇಳಿಬಿಟ್ಟು ಹೇಳೋಗಿದ್ದಾರೆ. ಕಳೆದ 7 ತಿಂಗಳಲ್ಲಿ ಸಿದ್ದರಾಮಯ್ಯನವ್ರು ಮಾಡಿರೋದು ಅಷ್ಟೇ, ಕಡಿದು ಕಟ್ಟಾಕಿದ್ದೇನಿಲ್ಲ. ಸಭೆ ಸಮಾರಂಭಗಳಲ್ಲಿ ಹೋಗಿ ಬೇರೆಯವ್ರ ಬಗ್ಗೆ ತಾತ್ಸಾರವಾಗಿ ಮಾತಾಡೋದು, ತಮಟೆ ಹೊಡೆಯೋದು, ಖಾಲಿ ಡಬ್ಬ ಅಲ್ಲಾಡಿಸೋದು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ದಾಖಲೆ ಸಮೇತ ಹೇಳಲಿಕ್ಕೆ ನಾನು ಬಯಸ್ತೀನಿ. 7 ತಿಂಗಳಲ್ಲಿ, ಕಳೆದ 7 ತಿಂಗಳು ಅವರ ಸರ್ಕಾರ ಬಂದು 7 ತಿಂಗಳಾಯಿತು. ನಮ್ಮ ಕೊಡಗಿನಿಂದ 2 ಶಾಸಕರನ್ನು ಅವ್ರ ಪಕ್ಷದವ್ರನ್ನ ಗೆಲ್ಲಿಸಿ ಕಳಿಸ್ಕೊಟ್ಟೋಗಿದ್ದಾರೆ. 7 ತಿಂಗಳಲ್ಲಿ 7 ರೂಪಾಯಿನೇನಾದರೂ ಅವರು ತಂದಿದ್ದಾರೆ. ಅವರ ಸರ್ಕಾರದಿಂದ ಸಿದ್ದರಾಮಯ್ಯನವರು ಬೊಕ್ಕಸದಿಂದ ಕೊಟ್ಟಿರುವಂಥದ್ದು 7 ರೂಪಾಯಿ ಏನಾರು ಇತ್ತು ಅಂತಂದರೆ ದಾಖಲೆ ಸಮೇತ ಬಂದು ಇದೇ ಪತ್ರಿಕಾ ಭವನದಲ್ಲಿ ಅವರು ಪ್ರೆಸ್ ಮೀಟನ್ನು ಮಾಡೋಕ್ಕೆ ಅವರು ಈ ವಕ್ತಾರಗಳನ್ನ ಇವ್ರನ್ನೆಲ್ಲ ಚೂ ಬಿಟ್ಬಿಟ್ಟು ಸುಮ್ಮನೆ ದಾರಿ ತಪ್ಪಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ನಾನಿವತ್ತು ನೇರವಾಗಿ ನಾನೇ ಪತ್ರಿಕಾಗೋಷ್ಠಿಗೆ ಬಂದಿದ್ದೀನಿ. ನಾನು ಇಲ್ಲಿ ಕೆಲವೊಂದು ವಿಚಾರಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ನಡೆದಂತಹ ಅವರ ಏನು ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಅಂತ ಹೇಳಿದ್ರಲ್ಲ, ಅದಕ್ಕೆ 1 ರೂಪಾಯಿನೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಕೊಟ್ಟಿರುವಂಥದ್ದಲ್ಲ. ಅದಕ್ಕೆ ಅಷ್ಟು ಪ್ರಾಜೆಕ್ಟ್ ಅಮೃತದಲ್ಲಿ ನಮಗೇನು ಪ್ರಾಜೆಕ್ಟ್ಗಳು ಬಂದಿದೆ, ಆ ಅಮೃತ್ ಪ್ರಾಜೆಕ್ಟಲ್ಲಿ ನಾನು ನಿಮಗೆ ದಾಖಲೆ ಸಮೇತ ಹೇಳಬೇಕು ಅಂತಂದರೆ, ಮಡಿಕೇರಿ ನಗರಸಭೆಗೆ ಟ್ರಾನ್ಸ್ 1 ಅಂತ ಹೇಳಿದ್ರೆ ಅಮೃತದಲ್ಲಿ 1 ಬಂದಾಗ 19.90 ಅಂದರೆ ಹೆಚ್ಚು ಕಡಿಮೆ 20 ಕೋಟಿನ ಅಮೃತ್ 1ಅಲ್ಲಿ ನಮ್ಮ ಕೇಂದ್ರ ಸರ್ಕಾರ, ಮೋದಿಜಿ ಸರ್ಕಾರ ಅಮೃತ್ 1ಅಲ್ಲಿ ಕೊಟ್ಟಿತ್ತು. ಈಗ ಅಮೃತ್ 2ನಲ್ಲಿ 27,51,00,000 ರೂಪಾಯಿನ ಕೊಟ್ಟಿದ್ದಾರೆ. ಇದನ್ನು ಕೂಡ ನಮ್ಮ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸಾಹೇಬರ ಸರ್ಕಾರ ಇದ್ದಾಗಲೂ ಕೂಡ ಅದನ್ನು ಮ್ಯಾಚಿಂಗ್ ಗ್ರಾಂಟನ್ನು ಕೊಟ್ಟಿರೋದು. ಕೇಂದ್ರ ಸರ್ಕಾರ 50% ಕೊಟ್ಟಿರುತ್ತದೆ, ರಾಜ್ಯ ಸರ್ಕಾರ 40% ಕೊಡುತ್ತೆ. 10%ನ್ನು ಸ್ಥಳೀಯ ಸಂಸ್ಥೆಗಳು ಯಾರು ಇರ್ತದೆ, ಅದು ಅರ್ಬನ್ ಲೋಕಲ್ ಬಾಡೀಸ್ ಯಾವುದು ಇರ್ತದೆ, ಅದು ನಗರಸಭೆನೋ ಪುರಸಭೆನೋ ಪಟ್ಟಣ ಪಂಚಾಯತಿನೋ ಮಹಾನಗರ ಪಾಲಿಕೆನೋ ಅವ್ರು 10% ಹಾಕ್ತಾರೆ. ಲ್ಯಾಂಡ್ ಎಕ್ವಿಷನೋ ಆ ಥರ ಎಕ್ಸ್ಟ್ರಾ ಖರ್ಚು ಏನಿತ್ತು ಅಂತಂದರೆ ಅದನ್ನು ಲೋಕಲ್ ಬಾಡಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನಿಷ್ಟನ್ನು ಕೂಡ ಕೊಟ್ಟಿರುವಂಥದ್ದು ನಮ್ಮ ಸರ್ಕಾರದಿಂದ. ಹಾಗೆ ಕುಶಾಲನಗರಕ್ಕೆ ಮೊನ್ನೆ ಶಂಕುಸ್ಥಾಪನೆ ಮಾಡಿದ್ರಲ್ಲ, ಅದರಲ್ಲೂ ಇದೆ 40,03,00,000 ರೂಪಾಯಿ. ಇದನ್ನು ಕೂಡ ಮೋದಿಜಿ ಸರ್ಕಾರ, ಬೊಮ್ಮಾಯಿಯವರ ಸರ್ಕಾರ, ನಮ್ಮ 2 ಶಾಸಕರು ಅಪ್ಪಚ್ಚುರಂಜನ್ ಹಾಗೂ ಬೋಪಯ್ಯ ಸರ್ ಅವರು ತಂದಿರುವಂಥದ್ದು. ಹಾಗೆ ವಿರಾಜಪೇಟೆಗೆ 58,32,38,00,000 ಬಂದಿದೆ. ಈ ದುಡ್ಡನ್ನು ಕೂಡ ಕಳೆದ ಫೆಬ್ರವರಿಯಲ್ಲೇ ಆರ್ಡರ್ ಕೂಡ ಆಗೋಗಿದೆ, ಹಣ ಸ್ಯಾಂಕ್ಷನ್ ಆಗಿದೆ. ಅದನ್ನು ಬೋಪಯ್ಯ ಸರ್ ಅವರು ತಂದಿದ್ದು. ಸೋಮವಾರಪೇಟೆ ಪಟ್ಟಣ ಪಂಚಾಯತಿಗೆ 2 ಸರಿ ಟೆಂಡರ್ ಕರೆದು ಅದೊಂದು ಸರಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಲೇ 15,26,00,000. ಇಷ್ಟು ಸುಮಾರು 146 ಕೋಟಿ ರೂಪಾಯಿನ ನಮ್ಮ ಸರ್ಕಾರ, ನಮ್ಮ ಮೋದಿಜಿ ಸರ್ಕಾರ ಮತ್ತು ಬೊಮ್ಮಾಯಿ ಸಾಹೇಬ್ರ ಸರ್ಕಾರ, ನಮ್ಮ 2 ಶಾಸಕರ ಪ್ರಯತ್ನದಿಂದಾಗಿ ಬಂದಿರುವಂಥದ್ದು. ಆದರೆ ಏನು ಕಟಾಕಿದ್ರು ಅಂತಂದ್ರಲ್ಲ, ನೀವು ಬಂದು ಗುದ್ಲಿ ಹೊಡೆದ್ರಲ್ಲ, ಆ ಗುದ್ಲಿ ಹೊಡೆದಿದ್ದು ಯೋಜನೆ ತಂದಿರೋಲ್ಲ ನಾವು.